भवतु सहनौ भुनक्तु शरीरं करोतु तेजस्विनामधीतमस्तु मा विद्विषावहै। ओम शांति शांति शांति। ಹಲವು ಮಾತೇನು ನೀನೊಲೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಯಾವ ಜಗದಾದಿ ಜಗದ್ಗುರುವಾದಂತಹ ಶಿವಾನಂದಪ್ಪ ಅವರ ಪಾದ ಪದ್ಮಗಳಲ್ಲಿ ಕಡಿಮಟ್ಟು, ಜಗದಾದಿ ಜಗದ್ಗುರುವಾದಂತಹ ಪೂರ್ಣಾನಂದಪ್ಪ ಅವರ ಪಾದ ಪದ್ಮಗಳಲ್ಲಿ ಕಡಿಮಟ್ಟು, ಲಿಂಗಕಾರನ ಆರಾಧ್ಯ ಗುರುಗಳಾದಂತಹ ಶ್ರದ್ಧಾನಂದಪ್ಪ ಅವರ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ, ಯಾವ ಇದರಲ್ಲಿ ನಿಜಗುಣಿ ಅಪ್ಪ ಅವರು ಮರಳು ಕಟ್ಟಿ ನಿಜಗುಣಿ ಅಪ್ಪ ಅವ್ರ ಪಾದಕ್ಕೂ ನಮಸ್ಕರಿಸುತ್ತ, ಈ ಮಠಕ ಅಧಿಪತಿಗಳಾದಂತ ಯಾವ ಶಿವದೈತ ಅಪ್ಪ ಅವ್ರ ಪಾದಕ್ಕೂ ನಮಸ್ಕರಿಸುತ್ತ, ಯಾವ ವಿದ್ಯಾನಂದಪ್ಪ ಅವ್ರ ಪಾದಕ್ಕೂ ನಮಸ್ಕರಿಸುತ್ತ, ಯಾವ ದೇವಿ ಪುರಾಣ ಓದ್ತಕ್ಕಂತ ವಿಶಾಲ ಗುರುಗಳಿಗೆ ನಮಸ್ಕರಿಸುತ್ತ, ಯಾವ ವಿದ್ಯಾನಂದ ಅಪ್ಪವ್ರಿಗೆ ನಮಸ್ಕರಿಸುತ್ತ, ಎಲ್ಲರಿಗೆ ಅಪ್ಪರಿಗೆ ಎಲ್ಲರಿಗೆ ನಮಸ್ಕರಿಸುತ್ತ, ಶ್ರೀನಿವಾಸರಿಗೆ ಮಾತೆಯರಿಗೆ ನಮಸ್ಕರಿಸುತ್ತ, ಇವತ್ತಿನ ವಿಷಯ ಅದು ಯಾವುದು ಅಂತ ಕೇಳಿದ್ರೆ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಮೇನುಂಟೆ ಅಂತ ಹೇಳ್ಯಾರ. ಯಾಕೆ ಅಂತಂದ್ರೆ ನಾವು ಮಾಡ್ತಕ್ಕಂತ ಕ್ರಮ ಏನೈತಿ ಅದನ್ನ ತಪ್ಪಿದೀವಿ ಅಂತಂದ್ರೆ ನಮಗ್ ಕಷ್ಟ ಬಿಟ್ಟಿದ್ದಲ್ಲ ಅಂತ ಹೇಳ್ಕೊಂಡ್ರೆ, ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ಬೇಕಾಗೈತಿ ಅಂತಂದ್ರೆ ಕರ್ಮಬದ್ಧವಾಗಿ ನಡೆಯಬೇಕು ಅಂತ. ಹೆಂಗ ಕರ್ಮಬದ್ಧವಾಗಿ ನಡೆಯಬೇಕು ಅಂತಂದ್ರ ಮಳೆ ಆದ ಹೊತ್ತಿನಾಗ ಹೊಲ ಬಿತ್ತಿದ್ರ ಬೆಳಿ ಬರ್ತೈತಿ, ಅದು ಬಿಟ್ಟು ಆ ಕರ್ಮ ತಪ್ಪಿ ಬಿತ್ತಬಾರ್ದು ಬೆಳಿ ಬರ್ತೈತಿ ಏನ್ರಿ? ಬರೋದಿಲ್ಲ. ಯಾಗೋ ಹಂಗ ನಾವು ಏನಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಮ್ಮ ಕ್ರಮಬದ್ಧವಾಗಿ ನಾವು ನಡೆದೀವಿ ಅಂತ ಅಂದ್ರ ಅದು ಏನಾಗ್ತೈತಿ ಅಂದ್ರೆ ಸುಖ ಕೊಡ್ತೈತಿ. ಅದನ್ನ ತಪ್ಪಿ ನಡೆದೀವಿ ಅಂದ್ರೆ ನಮ್ಗೆ ಕಷ್ಟ ಬಿಟ್ಟಿದ್ದಲ್ಲ ಅಂತ ಹೇಳ್ಕೊಂಡು ಬಂದಾರ ಮಾತು. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ಬೇಕಾಗೈತಿ ಅಂತಂದ್ರ ಗುರುಗಳು ನಮಗೆ ಹೇಳಿಕೊಟ್ಟಾರ. ಏನು ಅಂತಂದ್ರ ಪೂಜೆ ಮಾಡ್ಕೊಡ್ರಿ, ಆ ಕ್ರಮ ಬಿಡಬೇಡ್ರಿ ಅಂತ ಹೇಳ್ಯಾರ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಡ ಬಡ ಲಿಂಗು ಊಟಕ್ಕೆ ಹಾಕಿ ಎಲ್ಲಿ ಎಲ್ಲಿ ಪೂಜೆ ಎಲ್ಲಿ ಹತ್ತಿಗಳಿಗೆ ಅಂತ ನಂಗಾರ ಮಾಡ್ತಾರೆ. ಅದನ್ನ ಮಾಡಿದ್ರೆ ಏನಾಗ್ತೈತಿ ಅಂದ್ರೆ ಕ್ರಮಬದ್ಧ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ಗುರುಗಳು ಏನ್ ಹೇಳಿ ಕೊಟ್ಟಾರ, ಮುಂಜಾನೆ ಎದ್ದೆದ್ದುಗಳಿಗೆ ಗಂಗಾ ಸ್ನಾನ, ಲಿಂಗ ಪೂಜೆ, ಗುರು ಸೇವೆ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ಕೊಂಡು ಬಂದ ಪರಮಾತ್ಮನ ಜ್ಞಾನ. ಅದಕ್ಕ ಏನಾಯ್ತು ಅಂತಂದ್ರ ಒಬ್ರು ಗುರುಗಳ ಕಡೆ ಹೋಗಿ ದೀಕ್ಷಾ ತಗೊಂಡು ಗುರುಗಳು ಹೇಳಿದ್ರು, ನೋಡಪ್ಪ ನಾನು ಹೇಳಿಕೊಟ್ಟ ಕ್ರಮ ಅಂತ ನೀನು ತಪ್ಪಿಸ್ಬೇಡ ಅಂತ ಹೇಳಿದ್ರು ಗುರುಗಳು. ಆಯ್ತು ಗುರುದೇವ ಅಂತಂದ್ರು ಅವರು. ಆದ್ರೆ ಇಬ್ರು ದಂಪತಿಗಳು ಗುರುಗಳ ಕಡೆಯಿಂದ ದೀಕ್ಷಾ ತಗೊಂಡು ಕ್ರಮಬದ್ಧವಾಗಿ ನಡ್ಕೊಂತ ಬಂದ್ರು. ನೋಡು ಸತಿಗಳಿಗೆ ಹೇಳ್ತಾ ಇದ್ದಾನೆ, ನೋಡು ಅಪ್ಪಗಳು ಏನ್ ಹೇಳ ನಮ್ಗ ದಾನ ಧರ್ಮ ಪುಣ್ಯವು ಪರಸ್ಪರ ಮಾಡ್ಬೇಕು ಮತ್ತು ನೀವು ಕ್ರಮ ತಪ್ಪಿ ನಡಿಬಾರ್ದು ಅಂತ ನಮ್ಮ ಗುರುಗಳು ನಮ್ಗೆ ಹೇಳ್ಯಾರ. ನೀನ್ ಅದನ್ನ ತಪ್ಪಿದಿ ಅಂತಂದ್ರ ನೀನ್ ನನ್ನ ಸತಿ ಹೇಳಲ್ಲ ಅಂತಂದ್ರು. ಇಲ್ಲ ಗುರುದೇವ, ನೀನು ನನಗ ಗುರು, ನಿನಗೂ ಅವರು ನನ್ನ ಗುರುನು ಅವರು, ಮತ್ತು ನೀ ನನ್ನ ಗುರು, ನಾನಿನ ಕ್ರಮ ತಪ್ಪೋದಲ್ಲ ಅಂತ ಸತಿಯಳಿ ಹೇಳ್ತಾ ಇದ್ದಾಳ. ಹೌದು ಅಂತಂದ್ರು. ಹಂಗಾರೆ ಹೆಂಗ್ ಮಾಡುದ್ರಿ ಅಂದ್ಲಕ್ಕೆ. ನೋಡು ಯಾರೇ ಬಂದ್ರು ದಾನ ಮಾಡು, ಧರ್ಮನೂ ಮಾಡು, ಅವ್ರು ಊಟಕ್ಕೆ ಕೊಡು, ಅವ್ರ ಏನು ಮಾಡು ಎಲ್ಲ ಮಾಡ್ಬೇಕು ನೀನು, ಮತ್ತ ಅವ್ರು ಏನಾರ ಕೊಡಕ್ ಬಂದು ನೀನ್ ತಗೋಬೇಡ ಅಂತ ಹೇಳಿದ್ರು. ಅವಾಗ ಆಯ್ತು ಹಂಗ ದಾನ ಧರ್ಮ ಮಾಡ್ಕೊಂತಾನೆ ಬಂದ್ರು ಇಬ್ರು ದಂಪತಿಗಳು. ಮಾಡ್ಕೊಂತ ಬಂದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿದೇವ ಅಲ್ಲೇ ಗುಡ್ಡ ಇತ್ತು, ಗುಡ್ಡದ ಮಕ್ಕಳ ಒಂದು ಏನು ಪತ್ರಿ ಗಿಡ ಇತ್ತು, ಅಲ್ಲೊಂದು ಲಿಂಗು ಸ್ಥಾಪನಾ ಇತ್ತು. ಆ ಲಿಂಗಕ್ಕೆ ಹೋಗಿ ಏನ್ ಮಾಡ್ತಿದ್ದ ಅಂದ್ರೆ ದಿವಸ ಜಪ ಮಾಡ್ತಿದ್ದ. ದಿವಸ ಜಪ ಮಾಡ್ತಾ ಇದ್ದ. ಈಗ ಬಂದವ್ರಿಗೆಲ್ಲ ಹಂಗ ದಾನ ಧರ್ಮ ಮಾಡ್ಕೊಂತಾನೆ ಇದ್ದ. ಹಿಂಗ ಮಾಡ್ತಾ ಮಾಡ್ತಾ ಏನಾಯ್ತು ಅಂದ್ರೆ ಮನೆಯಾಗ ಒಂದಷ್ಟು ದುಡ್ಡು ಇತ್ತು, ದುಡ್ಡು ಆತು. ಮನೆಯಾಗ ಒಂದಿಷ್ಟು ಬಂಗಾರ ಇತ್ತು, ಬಂಗಾರನೂ ಆತು. ಎಲ್ಲ ಆತು. ಏನ್ ಮಾಡ್ಬೇಕಂತ ಹೊಲ ತಮ್ಮ ಪಾರಿಗ ಹೊಲ ಎಲ್ಲಾನು ಮಾಡಿದ್ರು, ಅದು ಆ ದುಡ್ಡು ಆತು. ಏನ್ ಮಾಡ್ಬೇಕ್ರಿ, ನನಗ ಉಟ್ಕೊಳ್ಳಾಕ ಸೀರಿಲ್ಲ, ಒಂದಾಗೈತಿ, ಹೆಂಗ್ ಮಾಡ್ಲಿ ಅಂತ ಸತಿ ಹೇಳ್ದ. ಹೌದು ಸತಿಯಳ, ನನಗೂ ಅಲ್ಲಿ ಒಂದೈತಿ, ನೀ ಅದ್ರಾಗ ಹರಿದು ಎರಡು ಮಾಡಿ ಒಂದಿನ ಒಂದ್ ಸುತ್ತಗೋ ಒಂದಿನ ಒಂದು ತಗೋ ಅಂತ ಹೇಳಿದ. ಆಯ್ತು ಒಂದೈತಿ. ಪ್ರತಿದೇವರು ಮಾತನ್ನ ಬಿರುದಿಲ್ಲ, ಕ್ರಮ ತಪ್ಪಿ ನಡುದಿಲ್ಲ. ಅವನು ಒಂದ್ ಒಳ್ಳೆಗೆ ಎರಡು ಮಾಡಿ ಒಂದಿನ ಅದು ಸುತ್ತಕೊಂಡು ಒಂದಿನ ಹಿಂಗ್ ಸುತ್ತಕೊಂತ ಹೊಂಟ್ರು.
ಪರಮಾತ್ಮ ಅವರ ಭಕ್ತಿಗೆ ಮೆಚ್ಚಿದ. ಪರಮಾತ್ಮ ಅವರ ಭಕ್ತಿಗೆ ಮೆಚ್ಚಿ ಆದ್ರ ಏನು ಮಾಡಿದ ಅಂದ್ರ ಬರ್ತಾನ. ಬಂದಾಗ ಏನು ಮಾಡಿದ ಅಂತಂದ್ರ ಅವ್ರಿಗೆ ಒಂದು ಪೇಡೆ ಕೊಟ್ಟು ಬರ್ಬೇಕಂತ ಒಂದು ಪುಟ್ಟಿ ತುಂಬ ಪೇಡೆ ತುಂಬಿಕೊಂಡು ಬಂದ ಗಳಿಗಿನ ಯಾರ್ದಾರೇನ್ರಿ ಮನೆಯಾಗ ಗುರುಗಳು ಅಂತಂದ್ರು. ಯಾರೇ ನೀವು ಅಂತಂದ್ರು. ನಾನಾರಿ ಅಂತೇಳಿ ಹೇಳಿ. ಯಾರು ನೀವು? ಅವ್ರ ಶಿಷ್ಯರಿ ನಾನು ಅಂತ. ಯಾರು ಶಿಷ್ಯರಿ ನೀವು? ನಮ್ಮ ಗುರುಗಳು ಇಲ್ರಿ ಅಂತಂದವು. ನಮ್ಮ ಗುರುಗಳು ಯಾರನ್ನು ಶಿಷ್ಯರನ್ನು ಮಾಡಿಕೊಂಡಿಲ್ಲ, ನಾನ ಒಬ್ಬಕ್ಕೆ ಶಿಷ್ಯರ ಅವ್ರಿಗೆ. ನಮ್ಮ ಗುರುಗಳು ಯಾರನ್ನು ಶಿಷ್ಯರು ಮಾಡಿಕೊಂಡಿಲ್ಲ, ನಾವು ಶಿಷ್ಯರಾಗಿವು ಅಂತ ಆಗಿ ಹೇಳಿದ್ರು. ಇಲ್ಲಮ್ಮ ನಮ್ಮ ಗುರುಗಳು ಅವರು ಅಂತ. ಇಲ್ಲ ಅವ್ರು ಬಂದಿಲ್ಲ, ಅಲ್ಲಿ ಪೂಜೆಗೆ ಹೋಗ್ಯಾರ ಅಂತ ಹೇಳಿದ್ರು. ಆಯ್ತಮ್ಮ ಈ ಪುಟ್ಟಿ ಬೆಳೆ ಪುಟ್ಟಿ ತಗೊಂಡ್ರು. ನಾವು ತಗೊಳ್ಬೋದ? ಅವ್ರ ಪತಿ ಹೇಳಿದ್ನಲ್ಲ, ಪತಿ ಹಿಡಬಾರ್ದು, ಏನು ಯಾರು ಕೊಟ್ರು ಏನು ಹಿಡಿಬೇಡ, ಅದನ್ನ ಮುಟ್ಟಬೇಡ ಅಂತ ಹೇಳಿದ್ದ. ಇಲ್ರಿ ನಾ ತಗೋದಿಲ್ಲ ಅಂತ. ಇಲ್ಲಮ್ಮ ತಗೋದಿಲ್ಲ, ನಾ ಬರ್ತೀನಿ. ಇಲ್ಲಮ್ಮ ನಾ ಮುಟ್ಟುದಿಲ್ಲ, ಅದು ತಗೋದಿಲ್ಲ. ಹಂಗಾರ ಅವ್ರು ಬಂದಿಲ್ಲ, ನಾ ಬರ್ತೀನಿ ಅಂತ ಹೇಳಿ ಕಟ್ಟಿನಾಗ ಇಟ್ಟು ಹೋಗ್ಬಿಟ್ಟ. ಹೋದ್ರ ಬಂದ ಪತಿದೇವ್ರ ಪೂಜೆ ಮುಗಿಸ್ಕೊಂಡು ಏನ್ ಮಾಡಕತ್ತಿ ಅಂತ ಸಿಟ್ಟಿಗೆದ್ದ. ಯಾಕ್ರಿ ಗುರುಗಳು ಅಂದ್ರಿ. ಅಲ್ಲ ಈ ಪುಟ್ಟಿ ಎಲ್ಲಿಂದ ಬಂತಿದ್ದು? ಇದ್ರಾಗ ಏನೈತಿ? ಇದನ್ನ ಯಾರು ಇಟ್ಟು ಹೋಗ್ಯಾರ? ಏನೋ ನಿಮ್ ಶಿಷ್ಯರಂತವ್ರು ನಮ್ ಗುರುಗಳು ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರು. ಅವ್ರು ಪೂಜೆಗೆ ಹೋಗ್ಯಾರ ಅಂತ ಹೇಳಿದ್ವಿ. ಪುಟ್ಟಿ ತಗೊಂಡ್ರು ನಾ ತಗೊಳ್ದಲ್ಲ ಅಂದೆ. ಇಲ್ಲಮ್ಮ ತಗೋ ಅಂದ್ರೆ ನಾ ತಗೊಳ್ದಲ್ಲ ಅಂದೆ. ಇಲ್ಲಿಟ್ಟು ಹೋಗ್ಯಾರ, ಅವ್ರು ಬಂದೇನ್ ಬರ್ತೀನಿ ಅಂತ ಹೇಳ್ಯಾರ, ಇಲ್ಲಿಟ್ಟು ಹೋಗ್ಯಾರ ಅಂತಂದೆ. ಅದನ್ನ ಮುಟ್ಟಬೇಡ ಅಂತ ಹೇಳಿನಲ್ಲ ಅಂತಂದೆ. ಇದ್ರ ನಾ ಮುಟ್ಟಿಲ್ಲ, ನಾ ತಗೊಂಡಿಲ್ಲ, ಅವರೇ ಇಟ್ಟು ಹೋಗ್ಯಾರ. ಮತ್ತೆ ಬಂದ ಕುದುರೆ ತಗೊಂಡು ಬಂದ. ಅದೇನ್ರಿ ಗುರುಗಳು ಅಂತ ಬಂದ. ಯಾರು ನೀವು ಅಂತಂದಿವ. ನಾನಾರಿ ನೀವು ಶಿಷ್ಯ ಅಂತಂದ. ನಾವು ಶಿಷ್ಯರೇ ಯಾರು ಮಾಡ್ಕೊಂಡಿಲ್ಲ ಯಪ್ಪ, ನಾನಾ ಗುರುವಿನ ಶಿಷ್ಯನಾಗೀನಿ, ನನ್ನ ಶಿಷ್ಯರು ಯಾರು ಇಲ್ಲ ಅಂತಂದೆ. ಇಲ್ಲ ನೀವ ನಮ್ಮ ಶಿಷ್ಯರು, ನಮ್ಮ ಗುರುಗಳು ನಾನ ನಿಮ್ಮ ಶಿಷ್ಯ ಅಂತಂದೆ. ಇಲ್ಲಪ್ಪ ಏನಿಲ್ಲ, ನಮಗ್ ಗೊತ್ತಿಲ್ಲ ಅಂತ ಅಂದ್ರೆ ಈ ಪುಟ್ಟಿ ತಗೊಳ್ಳಿ ಅಂದ್ರೆ ನಾವು ತಗೊಳ್ಳಿಕ್ಕೆ ಎಷ್ಟು ಹೊತ್ತು ಮುಟ್ಟ್ಯಾರ ಮುಟ್ಟು ಅಂತಂದು. ಹೋಗಿ ನಮ್ಮ ಗುರು ಅಂತ ಹೇಳಕತ್ತೆ, ನಮ್ಮ ಶಿಷ್ಯ ಅಂತ ಹೇಳಿ ನಾ ಗುರು ಅಲ್ಲಕತ್ತೀನಿ. ಹೋಗಿ ಪುಟ್ಟಿ ಮುಟ್ಟಿದ ಉಷ್ಟು ಬಂಗಾರ ಆಗಿರುತ್ತೆ ಅಂತ. ಉಷ್ಟು ಯಾಕಂತಂದ್ರೆ ಎಲ್ಲ ಹೋಗಿತ್ತಲ್ಲ, ಒಂದು ಉಣ್ಣಾಕಂಡು ಇಲ್ಲಂಗಾಗಿತ್ತು, ಇರಾಕ್ ಮಣಿ ಇಲ್ಲಂಗಾಗಿತ್ತು, ಉಟ್ಕೊಳಕ್ ಬಟ್ಟೆ ಇಲ್ಲಂಗಾಗಿತ್ತು. ಅವಾಗ ಏನಿದು ಅಂತಂದ. ಮುಂದಕ್ಕೆ ಏನ್ರಿಯಪ್ಪ ಅಂತಂದ. ಮುಂದಕ್ಕಂತ ಕುದುರೆ ಎತ್ಕೊಂಡು ಹೋಗಿ ಗಪ್ಪ ಆಗಿತ್ತು. ಹಿಂಗ ಪರಮಾತ್ಮನ ಲೀಲ ಐತಿ. ಕ್ರಮ ತಪ್ಪಿ ನಡೆದೀವ ಅಂತಂದ್ರೆ ನಮ್ಗೆ ಕಷ್ಟ ಬರ್ತೈತಿ. ಕ್ರಮ ಗುರುಗಳು ಹೇಳ್ಕೊಟ್ಟಂತ ಕ್ರಮದಿಂದ ನಡೆದ ನಮ್ಗ ದುಃಖ ಆಗೋದಿಲ್ಲ ಅಂತ ಹೇಳಿ ಎರಡು ಮಾತು ಅಪ್ಪ